press the bell icon on the YouTube app and never miss another update. Hi, my dear students. In the last class, we have solved many problems regarding the concept of variation of acceleration due to gravity due to altitude and due to depth. Otherly, percentage decrease in percentage variation of acceleration due to gravity ಕೂಡ solve ಮಾಡಿದ್ವಿ. ಅದರಲ್ಲಿ ಕೆಲವು ಹೋಮ್ ವರ್ಕ್ ಇದೆ, ನೀವು ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. So next we will go to discuss the variation of acceleration due to gravity with the latitude. Okay, variation of G due to latitude. So here I will consider with latitude theta. So initially you know that G value is varies from place to place in the surface of the earth. Especially it is maximum at the poles and minimum at the equator. ಈ ಪಾಯಿಂಟ್ ನಿಮಗೆ ಗೊತ್ತಿದೆ, ಅದನ್ನ ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ, ವಿತ್ ಫಾರ್ಮುಲಾ ಕೂಡ ಡಿಸ್ಕಷನ್ ಮಾಡಿದ್ವಿ ಅಲ್ವಪ್ಪ. ಸೊ ಮ್ಯಾಕ್ಸಿಮಮ್ ಅಟ್ ದ ಪೋಲ್ಸ್ ಮತ್ತೆ ಮಿನಿಮಮ್ ಅಟ್ ದಿ ಈಕ್ವೇಟರ್ಸ್. ಯಾಕೆ? ವೈ? ದೇರ್ ಇಸ್ ಟೂ ರೀಸನ್ಸ್. ದೇರ್ ಆರ್ ಟೂ ರೀಸನ್ಸ್ ಫಾರ್ ದಿಸ್ ವೇರಿಯೇಷನ್ ಆಫ್ acceleration to gravity from place to place. Even though at the surface of earth we considered as acceleration due to gravity is constant, but from place to place G value, acceleration due to gravity value at the poles maximum, at the equator minimum. There are two reasons. The first reason, due to the radius of the earth. Due to radius of the earth. In radius of the earth anta tagondaga illi ನೀವು ಅಬ್ಸರ್ವ್ ಮಾಡಬೇಕಾಗಿದೆ. So while observing radius of the earth, that is nothing but here there are two radius. One is radius of pole, another one is radius of equator. ಸರ್, ಅರ್ಥ ನಿಮಗೆ ಕಾಮನ್ ಆಗಿ ನೀವು ತಗೋಬೇಕಾದ್ರೆ ಪ್ರಾಕ್ಟಿಕಲ್ ಪರ್ಪಸ್ ಅಲ್ಲಿ ಸ್ಪಿಯರ್ ಅಂತ ತಗೋತೀರಾ? ಇಲ್ಲಿ ನೋಡಿದ್ರೆ ಇಲ್ಲಿ ಎರಡು ರೇಡಿಯಸ್ ಹೇಳ್ತಾ ಇದ್ದೀರಾ, ಪೋಲ್ ಮತ್ತೆ ಸ್ಪಿಯರ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಸೇಮ್ ಇರುತ್ತಲ್ಲ ಅಂತ. ಆಕ್ಚುಲಿ ಹಂಗಲ್ಲ. ಏನು ಅಂತಂದ್ರೆ ವೆನ್ ಯು ಕನ್ಸಿಡರ್ ವಿತ್ ದ ಅರ್ತ್ ಆಸ್ ಆಕ್ಚುಯಲ್ ಶೇಪ್, ನಾವು ಅನ್ಕೊಂಡಿದ್ವಿ ಸ್ಪಿಯರ್ ಇದೆ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ಸ್ಪಿಯರ್ ಇರೋದಿಲ್ಲ. ಒನ್ ಆಫ್ ದ ಪೋಲ್ಸ್ ಕಡೆ, ಈ ಪೋಲ್ಸ್ ಕಡೆ ಸಾರಿ ಈಕ್ವೇಟರ್ ಕಡೆ ಸಮ್ ಕಂಪ್ರೆಸ್ ಆಗಿದೆ. ಕಂಪ್ರೆಸ್ ಅಂದ ತಕ್ಷಣ ಯಾವ ಶೇಪ್ ಬರುತ್ತೆ? ಇಟ್ಸ್ ಇನ್ ಆಲ್ಮೋಸ್ಟ್ ಜಿಯೋಡಲ್ ಶೇಪ್ ನ ಬರುತ್ತೆ. ಸೊ ಅರ್ತ್ ಇಸ್ ನಾಟ್ ಎಕ್ಸಾಕ್ಟ್ ಸ್ಪಿಯರ್, ಇಟ್ ಈಸ್ ಇನ್ ಜಿಯೋಡಲ್ ಶೇಪ್. ಸೊ ಜಿಯೋಡಲ್ ಶೇಪ್ ತಗೊಂಡ್ವಿ ಅಂತಂದ್ರೆ it is nothing but equator, it is nothing but poles. This is east, west, north, south. First reason, radius of the earth, variation of radius of the earth. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ, ಏನ್ ವೇರಿಯೇಷನ್ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೆಕೆಂಡ್ ರೀಸನ್. ಸೊ ಫಸ್ಟ್ ರೀಸನ್ radius of the earth, ಓಕೆ ಸರ್. ಸೆಕೆಂಡ್ ರೀಸನ್, that is nothing but due to rotation of earth. Due to rotation of earth on its own axis passing through the poles. Passing through the poles. ಸೊ ಈ ಎರಡು ರೀಸನ್ ತುಂಬಾ ಇಂಪಾರ್ಟೆಂಟ್. ಸೊ ಅಂದ್ರೆ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇದು ಪೋಲ್ಸ್ ಥ್ರೂ ಏನ್ ಪಾಸ್ ಆಗ್ತಾ ಇದೆಯಪ್ಪ? ಆಕ್ಸಿಸ್ ಆಫ್ ರೊಟೇಷನ್ ಪಾಸ್ ಆಗ್ತದೆ. So here the earth is rotating from which direction to which direction? West to east direction. So rotate ಆಗ್ತಾ ಇದೆ ಅಂದ್ರೆ ಅಲ್ಲಿ rotational motion ಬರುತ್ತೆ. ಅದ್ರ ಬಗ್ಗೆ ಕಾನ್ಸೆಪ್ಟ್ಸ್ ನೀವು ಹಿಂದೆ ಕಲ್ತಿರ್ತೀರಿ, ಅದನ್ನ ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ಸೊ ಏನೇನು ಹಿಂದೆ ಕಲ್ತಿದ್ರಲ್ಲ rotational motion ಅಲ್ಲಿ ಅಷ್ಟು ಕಾನ್ಸೆಪ್ಟ್ ನೀವು ನೆನಪಿರ್ಬೇಕು. ಫಾರ್ ಎಕ್ಸಾಂಪಲ್ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್, ಸೂಡೋ ಫೋರ್ಸ್ ಅಂತ ಏನು ಡಿಸ್ಕಷನ್ ಮಾಡಿದ್ವಲ್ಲ ಅವೆಲ್ಲ, ಆಂಗುಲರ್ ವೆಲಾಸಿಟಿ. ಕ್ಲಿಯರ್? ಓಕೆ. ಸೊ ದೀಸ್ ಆರ್ ದ ಟೂ ರೀಸನ್ಸ್. ಆದ್ರೆ ನಾನು ಈಗ ಫಸ್ಟ್ ಪಿಕ್ ಮಾಡ್ತೇನೆ. ಏನಪ್ಪ? ವೇರಿಯೇಷನ್ ಆಫ್, ವೆರಿ ಇಂಪಾರ್ಟೆಂಟ್, 2 to 3 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್. ವೇರಿಯೇಷನ್ ಆಫ್ G ಡ್ಯೂ ಟು ರೇಡಿಯಸ್, ಡಿಫ್ರೆಂಟ್ ರೇಡಿಯಸ್. ಸೊ ಆಕ್ಚುಲ್ ಆಗಿ ನಾವೇನಂತ ಅನ್ಕೊಂಡಿದ್ವಪ್ಪ? ಸ್ಪಿಯರ್ ಅನ್ಕೊಂಡ್ವಿ. ಬಟ್ ಯಾವ ಶೇಪ್ ಅಂತಿದೆ? ಜಿಯೋಡಲ್ ಶೇಪ್ ಅಂತ ಇದೆ. ಅಂದ್ಮೇಲೆ ಏನ್ ಚೇಂಜ್ ಆಗಿದೆ? ಶೇಪ್ ಚೇಂಜ್ ಆಗಿದೆ. ಅಂದ್ಮೇಲೆ ಡ್ಯೂ ಟು variation of shape
acceleration due to gravity will changes, that is maximum at poles and minimum at equator. ಇದನ್ನ ಅಬ್ಸರ್ವ್ ಮಾಡೋಣ ಈಗ. ಸೊ ಈ ಎರಡು ಡಯಾಗ್ರಾಮ್ ಒಂದು ಸ್ವಲ್ಪ ಒಂದೇ ಸಲ ಕ್ಲಬ್ ಮಾಡ್ಕೊಂಡು ನಿಮ್ಗೆ ಈಸಿ ಆಗಲಿ ಅಂತ ಕ್ಲಬ್ ಮಾಡ್ತೇನೆ. ಹೇಗೆ ಸರ್? ಸಿಂಪಲ್. ನಾನು ಫಸ್ಟ್ ಜಿಯೋಡಲ್ ಶೇಪ್ ಅಂತ ತಗೋಬಿಡ್ತೀನಿ. ಸೊ ಐ ವಿಲ್ ಕನ್ಸಿಡರ್ ದ ಜಿಯೋಡಲ್ ಶೇಪ್. ಓಕೆ, ಜಿಯೋಡಲ್ ಶೇಪ್ ನ ತಗೊಂಡಿದ್ದೀನಿ. ಸೊ ಎಕ್ಸಾಕ್ಟ್ ಜಿಯೋಡಲ್ ಶೇಪ್ ಇದೆ ಅಂತ ಅನ್ಕೋತೀನಿ. ಅದ್ರೊಳಗಡೆ ಸ್ಪಿಯರ್ ಇರುವಂತ ಹರ್ಟ್ನ ತಗೋತಾ ಇದ್ದೀನಿ. ಸೊ ಡಯಾಗ್ರಾಮ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ರು ತಪ್ಪು ತಿಳಿಬೇಡಿ. ಸೊ ದಿಸ್ ಇಸ್ ಸ್ಪಿಯರ್. ಓಕೆ, ದಿಸ್ ಇಸ್ ಜಿಯೋಡಲ್ ಶೇಪ್. ಅಂದ್ರೆ ಇಕ್ವಿಟಾರ್ಸ್ ಕಡೆ ಏನಾಗಿದೆ ಸ್ವಲ್ಪ ಕಂಪ್ರೆಸ್ ಆಗಿದೆ, ಪ್ರೆಸ್ ಆಗಿದೆ. ಹಂಗೆ ತಗೊಂಡ್ರೆ ಇದು ಯಾವ ಪೋಲ್ ಅಂತ ಗೊತ್ತಪ್ಪ ನಿಮಗೆ? ನಾರ್ತ್ ಪೋಲ್, ಸೌತ್ ಪೋಲ್, ಈಸ್ಟ್, ವೆಸ್ಟ್ ಅಂತ ಗೊತ್ತಿದೆ. ಏನ್ ಡ್ರಾ ಮಾಡೋಣ? ಓಕೆ, ಆಕ್ಸಿಸ್ ಇಲ್ಲಿ ನಿಮಗೆ ತಗೊಳ್ತೀರಾ, ಪೋಲ್ ನ ಆಕ್ಸಿಸ್ ಇಲ್ಲೇನ್ ತಗೋತೀರಪ್ಪ? ಈಕ್ವೇಟರ್ ನ ಆಕ್ಸಿಸ್ ನ ತಗೋತೀರಿ. ಆಕ್ಚುಲ್ ಆಗಿ ಇಲ್ಲಿದ್ದು ನಾವು ಈ ತರ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಸ್ಪಿಯರ್ ಅಂತ ತಗೊಳ್ಳೋರು ಇಲ್ಲಿ ತನಕ ಇರುತ್ತೆ ಅಂತ ಅನ್ಕೊಂಡು. ಬಟ್ ಇಲ್ಲಿ ಇದ್ದಿದ್ರೆ ಪೋಲ್ಗೆ ಇರುವಂತ ರೇಡಿಯಸ್, ಓಕೆ, ಆ ಪೋಲ್ನ ರೇಡಿಯಸ್ ನ ಆರ್ ಪಿ ಅಂತ ಕರ್ಕೋತೀನಿ. ಈಕ್ವೇಟರ್ಗೆ ಇರೋ ರೇಡಿಯಸ್ ಆರ್ ಇ ಅಂತ ಕರ್ಕೋತೀನಿ. ಎರಡು ಏನಾಗ್ಬಿಡುತ್ತೆ? ಸೇಮ್ ಆಗುತ್ತೆ. ಬಟ್ ಶೇಪ್ ಚೇಂಜ್ ಇದೆ ಅಂತಂದ್ರೆ, ಜಿಯೋಡಲ್ ಶೇಪ್ ಇದೆ ಅಂತಂದ್ರೆ, ದೇರ್ ಈಸ್ ಅನ್ ಇನ್ಕ್ರೀಸ್ ಇನ್ ರೇಡಿಯಸ್ ಆರ್ ಲಾರ್ಜರ್ ರೇಡಿಯಸ್ ಆರ್ ಮಚ್ ಮೋರ್ ರೇಡಿಯಸ್ ಆಫ್ ಈಕ್ವೇಟರ್. ಎಷ್ಟು ಜಾಸ್ತಿ ಇರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 21 ಕಿಲೋಮೀಟರ್. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿನೇ ತಗೊಂತಾ ಇದ್ದೀನಿ. 21 kilometers ಜಾಸ್ತಿ ಇದೆ. So radius of equator, when you observe the variation of shape of the earth as a geodal shape, but initially we think that we thought that it's in sphere. There is a much more radius for equator than the pole. ಅಂದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಯ್ತು ನಿಮಗೆ, ರೇಡಿಯಸ್ ಆಫ್ pole is less than radius of equator, or radius of equator is greater than radius of pole. We know the equation of acceleration due to gravity, basic equation ಏನಪ್ಪ? G is equals to gm by r square ಅಂತ ತಗೋತೀವಿ. When you observe that G is inversely proportional to r square. G is equals to gm by r square. G is inversely proportional to r square. ಯಾವ ರೇಡಿಯಸ್ ಕಡಿಮೆ ಇರುತ್ತೆ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ ಇರುತ್ತೆ. ಯಾವ ರೇಡಿಯಸ್ ಜಾಸ್ತಿ ಇರುತ್ತೋ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಇರುತ್ತೆ ಅಲ್ವಾ? ರೇಡಿಯಸ್ ಕಡಿಮೆ ಇದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ, ರೇಡಿಯಸ್ ಜಾಸ್ತಿ ಇದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ. Then I will take it that Gp as the acceleration due to gravity at the poles. ಅಂದಮೇಲೆ ಪೋಲ್ಸ್ ಅಲ್ಲಿ Gp ಅಂತ ತಗೋತೀವಿ. Gp equator ಅಲ್ಲಿ Ge ಅಂತ ತಗೋತೀವಿ. Then Gp is the acceleration due to gravity at poles. Ge acceleration due to gravity at equator. So when you compare this equation, ಎರಡನೇ equation ನ comparison ಮಾಡಿದ್ರಿ ಅಂದ್ರೆ Gp is less than or greater than. Simple. Less than or greater than? Greater than. ಯಾಕೆ? Rp is less. Rp ಕಡಿಮೆ ಇದೆ, Re ಜಾಸ್ತಿ ಇದೆ. ಆಮೇಲೆ Rp ಕಡಿಮೆ ಇದೆ ಅಂದ್ರೆ G ಏನಾಗುತ್ತೆ? ಜಾಸ್ತಿ ಆಗುತ್ತೆ. Therefore Gp is greater than Ge, or Ge is less than Gp. ಎಷ್ಟು ವೇರಿಯೇಷನ್ ಇರುತ್ತೆ ಸರ್? ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಚೇಂಜ್ ಇನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೋಟ್ ಅಂತಾನೆ ಅನ್ಕೊಳ್ಳೋದು, ತೊಂದರೆ ಇಲ್ಲ. ಚೇಂಜ್ ಇನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಡೆಲ್ಟಾ ಜಿ ಅಂತ ಬರೀತೀನಿ. ಯಾವ್ದ್ರಿಂದ ಯಾವ್ದನ್ನ ಮೈನಸ್ ಮಾಡೋಣ? ಜಾಸ್ತಿಯಿಂದ ಕಡಿಮೆನ, ಕಡಿಮೆಯಿಂದ ಜಾಸ್ತಿನ? ಜಾಸ್ತಿಯಿಂದ ಕಡಿಮೆ. ದಟ್ ಈಸ್ Gp minus Ge. Its value is almost
equals to 0.02 meter per second square. So this is the variation. So small change in acceleration due to gravity compared with pole and equator is to 0.02 meter per second square. Clear? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರೋದೇನು ಅಂತಂದ್ರೆ ಇಕ್ವೇಟರ್ ನಲ್ಲಿ ಮತ್ತೆ ಪೋಲಲ್ಲಿ ನೀವು ತಗೊಳ್ಳೋದಾದ್ರೆ ಇಲ್ಲಿ ಜಿ ವ್ಯಾಲ್ಯೂ ಕಡಿಮೆ ಇದೆ, ಇಲ್ಲಿ ಜಿ ವ್ಯಾಲ್ಯೂ ಜಾಸ್ತಿ ಇದೆ. ನೆನ್ನೆ ಒಂದು ಕ್ಲಾಸ್ ಅಲ್ಲೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ, ಲಾಸ್ಟ್ ಕ್ಲಾಸ್ ಅಲ್ಲಿ. ವೆಯ್ಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ವೆಯ್ಟ್ ಏನ್ ಬರುತ್ತೆ ಫಾರ್ಮುಲಾ, ವೆಯ್ಟ್ ಈಕ್ವಲ್ಸ್ ಸೆಕೆಂಡ್ ನೋಟ್ ಅಂತ ಅನ್ಕೊಳ್ಳಿ, ವೆಯ್ಟ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ಜಿ ಅಂತ ಬರುತ್ತೆ, ಹೌದೇನ್ರಿ? ಸೊ ಇಲ್ಲಿ ವೆಯ್ಟ್ ಕಾನ್ಸ್ಟೆಂಟ್ ಅಂತ ತಗೊಂಡ್ವಿ ಅಂತ ಎಂ ಜಿ is nothing but constant ಅಂತ ತಗೊಂಡೆ ಅಂತಂದ್ರೆ m is inversely proportional to g ಆಯ್ತು. ಆಮೇಲೆ g ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ g ಕಡಿಮೆ ಇರುತ್ತೆ ಅಲ್ಲಿ ಮಾಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. g ಕಡಿಮೆ ಇದೆ ಅಂದ್ಮೇಲೆ ಇಕ್ವೇಟರ್ ಅಲ್ಲಿ ನೀವೇನಾದ್ರೂ ಒಂದು ಶುಗರ್ ನ ನೀವು ವೈ ಮಾಡ್ಕೊಂಡು ತಗೊಳಕ್ ಹೋಗ್ತೀರಾ ಅಂತಂದ್ರೆ ಅಲ್ಲಿ ವೈ ಮಾಡಿದಾಗ ಅಮೌಂಟ್ ಆಫ್ ಮಾಸ್ ಏನಾಗುತ್ತೆ, ಜಾಸ್ತಿ ಇರುತ್ತೆ, ಬಟ್ ವೆಯ್ಟ್ ಕಡಿಮೆ ಇರುತ್ತೆ. ಅಮೌಂಟ್ ಆಫ್ ಮಾಸ್ ಜಾಸ್ತಿ, ವೆಯ್ಟ್ ಕಡಿಮೆ. ಅರ್ಥ ಆಯ್ತಾ? ಅದೇ ಇಲ್ಲಿಗೆ ಬಂದ್ರೆ ಇಲ್ಲಿ ಪೋಲಿಗೆ ಬಂದ್ರೆ ವೆಯ್ಟ್ ಜಾಸ್ತಿ ಬಟ್ ಅಮೌಂಟ್ ಆಫ್ ಮಾಸ್ ಕಡಿಮೆ. ಯಾಕೆ ಅಂದ್ರೆ ಮಾಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಎರಡು ಇಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ಏನ್ ನೋಟ್ ಅಂತ ನಾನು ಹೇಳ್ತಾ ಹೋಗ್ತೀನಿ, ಅವೆಲ್ಲ ನಿಮಗೆ ಕಾಂಪಿಟೇಟಿವ್ ಆಗಿರ್ಬೋದು ಅಥವಾ ಕ್ರಿಟಿಕಲ್ ಕ್ವಶನ್ಸ್ ನ 1 ಮಾರ್ಕ್ಸ್ ಕೇಳೋದ್ರಾಗಿರ್ಬೋದು, ಅಲ್ಲಿ ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆಯಾ? ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡ್ಯೂ ಟು ಶೇಪ್ ಆಫ್ ದಿ ಅರ್ತ್ ಆರ್ ರೇಡಿಯಸ್ ಆಫ್ ಅರ್ತ್, ಡ್ಯೂ ಟು ರೇಡಿಯಸ್ ಆರ್ ಶೇಪ್ ಆಫ್ ಅರ್ಥ ಆಗಿದೆಯಾ? ನೋಡೋಣ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನೆಕ್ಸ್ಟ್ ವಿ ವಿಲ್ ಗೋ ಟು ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡ್ಯೂ ಟು ರೊಟೇಷನ್ ಆಫ್ ಅರ್ತ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅದನ್ನ ನಾವು ಆಕ್ಸಿಯಲ್ ರೊಟೇಷನ್ ಅಂತ ಕೂಡ ಕರಿತೀವಿ. ನೋಡೋಣ. Take the problem. Imagine a new planet having same density as that of Earth. But it is 3 times bigger than the Earth. ಅಂದ್ರೆ ಅರ್ತ್ ಗಿಂತ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಆಬ್ವಿಯಸ್ಲಿ ಸೈಜ್ ಕೂಡ ಜಾಸ್ತಿ ಇರುತ್ತೆ. ಸೈಜ್ ಜಾಸ್ತಿ ಇದೆ ಅಂತಂದ್ರೆ ರೇಡಿಯಸ್ ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. If the acceleration due to gravity on the surface, if the acceleration due to gravity on the surface, due to gravity on the surface of Earth is g. The surface of Earth is g. ಇದು ನಮಗೆ ಗೊತ್ತಿದೆ, ಇದು g. And that on the surface, and that on the surface of new planet is g dash. Then find the relation between g and g dash. So g and g dash ಗೆ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ ದಟ್ ಕ್ಯಾಲ್ಕುಲೇಷನ್ ಗೆ ಏನಾದ್ರು ಕೇಳಿದ್ರು ಅಂತಂದ್ರೆ, ಇಫ್ g is equals to 10 meter per second square ಅಂತ ಕೊಟ್ಟಿದ್ರು ಅಂತಂದ್ರೆ
ರಿಲೇಶನ್ಶಿಪ್ ಆದ್ಮೇಲೆ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡಬಹುದು ನೀವು ಇನ್ ಕೇಸ್ ಕೇಳಿದ್ರೆ. ಸೊ ಇಮ್ಯಾಜಿನ್ ನ್ಯೂ ಪ್ಲಾನೆಟ್ ಹ್ಯಾವಿಂಗ್ ಸೇಮ್ ಡೆನ್ಸಿಟಿ ಆಸ್ ದಟ್ ಆಫ್ ದ ಅರ್ತ್. ಅಂದ್ರೆ ಇಲ್ಲಿ ಡೆನ್ಸಿಟಿ ಕಂಡೀಷನ್ ಚೂಸ್ ಮಾಡಬೇಕು ಅಂತ ಆಯ್ತು. ಬಟ್ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ 3 ಟೈಮ್ಸ್ ದ ಬಿಗ್ಗರ್ ದ್ಯಾನ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ಗಿವನ್ ನಾನೇನ್ ಮಾಡ್ಕೊತೀನಿ, ಆರ್ ಇಸ್ ದ ರೇಡಿಯಸ್ ಆಫ್ ಅರ್ತ್ ಅಂತ ತಗೋತೀನಿ. ದೆನ್ ಆರ್ ಪಿ ಇಸ್ ದ ರೇಡಿಯಸ್ ಆಫ್ ಪ್ಲಾನೆಟ್ ಇಸ್ 3 ಟೈಮ್ಸ್ ದಿ ರೇಡಿಯಸ್ ಆಫ್ ಅರ್ತ್ 3r. If the acceleration due to gravity on the surface of Earth is g and the surface of new planet is g dash, then find the relationship. So g dash ಮತ್ತೆ g ಮಧ್ಯೆ ಇರೋ ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಇವನ್ g ಕೂಡ ಕೊಟ್ಟಿದ್ದಾರೆ, ಅದನ್ನ ನಾವು ಫೈಂಡ್ ಔಟ್ ಮಾಡೋಣ. ಲಾಸ್ಟಿಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕ್ಲಿಯರ್? ಇಲ್ಲಿ ಮಾಸ್ ಏನಾದ್ರೂ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಸೊ ಅದನ್ನ ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಡೆನ್ಸಿಟಿ ಸೇಮ್ ಅಂತ ಹೇಳಿದ್ದಾರೆ ಅಲ್ವಾ? ಸಾರಿ, yes, density same ಅಂತ ಹೇಳಿದ್ದಾರೆ. So I will go through the formula, basic formula, that is g is equals to gm by r square. ಈ ಫಾರ್ಮುಲಾ ಯೂಸ್ ಮಾಡಿ. ಸೊ gm by r square ಇದೆ. g dash is equals to ಏನು ಬರುತ್ತೆ? gm by r square. This is on earth, this is on planet. And you know that mass and density ratio formula ಏನು ಬರುತ್ತೆ? Density is equals to mass by volume, mass is equals to volume into density. ವಾಲ್ಯೂಮ್ ಅಂತ ತಗೊಂಡ್ರಿ ಅಂತಂದ್ರೆ 4/3 pi r cube. ಸೊ ಬೇಕಾದ್ರೆ ನಿಮಗೆ ಒಂದು ಸ್ಟೆಪ್ ಬೇಕಾದ್ರೆ ಎಕ್ಸ್ಟ್ರಾ ಬರ್ಕೊಡ್ತೀನಿ. ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್, ಮಾಸ್ ಇಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಮಾಸ್ಗೆ ಫಾರ್ಮುಲಾ ಏನ್ ತಗೊಳ್ಳೋಣ? ಡೆನ್ಸಿಟಿ ಆಸ್ ಇಟ್ ಈಸ್ ಸೇಮ್ ಇದೆ ಅಂತ ಹೇಳ್ತಾರೆ. ವಾಲ್ಯೂಮ್ ಏನ್ ಬರುತ್ತೆ? 4/3 pi r cube. ಎರಡಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ g is equals to g by r square into rho into 4/3 pi r cube. ಇಲ್ಲಿ g dash ಸಬ್ಸ್ಟಿಟ್ಯೂಟ್ ಮಾಡಿದ್ರೆ g dash is equals to g into g by rp ಅಲ್ವಾ? rp square, I'm sorry, rp square, gm by r square, gm by rp square into rho into 4/3 pi rp cube ಅಂತ ತಗೊಂಡೆ. ಸೊ ಎರಡನ್ನೂ ನಾವು ತಗೊಳ್ಬೇಕಾದ್ರೆ ಕಂಪ್ಯಾರಿಸನ್ ಮಾಡಬೇಕು. ಸೊ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ನಾನು ಇನ್ನೊಂದು ಕಾಮನ್ ಇರುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ r ಸ್ಕ್ವೇರ್ r ಕ್ಯೂಬ್ ಏನಾಯ್ತು? ಕ್ಯಾನ್ಸಲ್, r ಮಾತ್ರ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ rp ಮತ್ತೆ rp ಸ್ಕ್ವೇರ್ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ rp ಮಾತ್ರ ಉಳಿಯುತ್ತೆ. ದೆನ್ ಅಬ್ಸರ್ವ್ ಮಾಡಿ, g is equals to 4/3 ಓಕೆ g rho ಓಕೆ pi into r. ಹೌದೇನ್ರಿ? ಇಲ್ಲಿ g dash is equals to same 4/3 g rho pi rp. ಸೊ ಒಂದು ಅಬ್ಸರ್ವ್ ಮಾಡಿ, ಎರಡನ್ನೂ ರೇಷಿಯೋ ಮಾಡಿದ್ವಿ ಅಂತ ಅನ್ಕೊ. ಯಾವ್ದಾವ್ದನ್ನ? g ಮತ್ತೆ g dash ನ ರೇಷಿಯೋ ಮಾಡಿದ್ವಿ ಅಂತ ಅನ್ಕೊ. g dash by g ಅಂತ ಮಾಡಿದ್ರೆ ಏನೇನ್ ಕ್ಯಾನ್ಸಲ್ ಆಗುತ್ತೆ? 4/3 g rho pi ಕ್ಯಾನ್ಸಲ್, ಉಳ್ಕೊಳ್ಳೋದೇನು? ಓನ್ಲಿ ದಿಸ್ rp and r. then rp by r. ಏನಂತ ಹೇಳಿದ್ದಾರೆ? rp is 3 times of r ಅಂತ ಹೇಳಿದ್ದಾರೆ ಅಲ್ವಪ್ಪ? then rp is 3 times of r divided by r. r ಏನಾಯ್ತು? ಕ್ಯಾನ್ಸಲ್. g dash is equals to 3 times of g ಅಂತ. ಇದು ಅವ್ರು ಕೇಳಿರುವಂತ ರಿಲೇಷನ್. ಸೊ ರಿಲೇಷನ್ ಗೆ ಆನ್ಸರ್ ಸಿಕ್ತು. ಬಟ್ ಇನ್ನೊಂದು ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ g is 10 meter per second square ಅಂತ ಕೊಟ್ಟಿದ್ದಾರೆ. then you have calculate. ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? 3 into 10 ಅಂತ ಕೊಟ್ರೆ 30 ಬರುತ್ತೆ. ದಟ್ಸ್ ಆನ್ಸರ್ is 30 meter per second square. ಕ್ಲಿಯರ್? ಸೊ ಪ್ರಾಬ್ಲಮ್ ಡೆನ್ಸಿಟಿ ಸೇಮ್ ಅಂತ ಹೇಳಿದರೆ ಹಂಗಂತ ಹೇಳಿ ನಾವೇನ್ ಮಾಡ್ಬೋದು? gm by r square, gm by rp square ಅಂತ ಇದೆ, ಅದನ್ನ ನಾನು ರೇಷಿಯೋ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬಿಡ್ತೀನಿ ಸರ್ ಅಂತ ಹೇಳಿ. ಬಟ್ ಅಲ್ಲಿ ಡೆನ್ಸಿಟಿ ಸೇಮ್ ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಒಳಗಡೆ ಇಟ್ಸ್ ಡಿಪೆಂಡ್ಸ್ ವಿತ್ ರೇಡಿಯಸ್. ಬಿಕಾಸ್ ಡೆನ್ಸಿಟಿ ಕ್ಯಾನ್ ಬಿ ರಿಟನ್ as ಮಾಸ್ ಬೈ ವಾಲ್ಯೂಮ್, ಅಂಡ್ ಮಾಸ್ ನ ನೀವೇಂತ ಬರ್ಕೋತೀರಾ? ಡೆನ್ಸಿಟಿ ಇಂಟು ವಾಲ್ಯೂಮ್. ವಾಲ್ಯೂಮ್ಗೆ 4/3 pi r ಕ್ಯೂಬ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ಡಿನಾಮಿನೇಟರ್ ರೇಡಿಯಸ್ ಇದೆ, ಅಲ್ಲಿ ನ್ಯೂಮರೇಟರ್ ರೇಡಿಯಸ್ ಸಿಗುತ್ತೆ. ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು r. ಆಕ್ಚುಲ್ ಆಗಿ ಇಲ್ಲಿ ತಗೊಂಡ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು r ಸ್ಕ್ವೇರ್ ಆಗುತ್ತೆ. ಡೆನ್ಸಿಟಿ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r ಆಗುತ್ತೆ. ಇದು ಸ್ಲೈಟ್ ಡಿಫರೆನ್ಸ್ ಇದೆ. ಈ ಪಾಯಿಂಟ್ ನ ನೀವು ಅಬ್ಸರ್ವ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್ ಥಿಂಗ್ ವೈಲ್ ಯು ಆರ್ ಸಾಲ್ವಿಂಗ್ ದ ಪ್ರಾಬ್ಲಮ್.
ಪ್ರಾಬ್ಲಮ್ ಅಲ್ಲಿ ಡೆನ್ಸಿಟಿ ಕೊಟ್ಟು ಸಾಲ್ಯೂಷನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ರಿಲೇಷನ್ ಕೇಳ್ತಾ ಇದ್ದಾರೆ, ಹ್ಯಾವ್ ಟು ಫಾಲೋ ದಿಸ್ ಮೆಥಡ್. ಕ್ಲಿಯರ್? ಗುಡ್. Note down. So we will move to next variation of acceleration due to gravity due to axial rotation of Earth or rotation of Earth. So this is also a very important concept. Variation of G means acceleration due to gravity due to axial ಅನ್ನೋದನ್ನ ನಾನು ಬ್ರಾಕೆಟ್ ಅಲ್ಲೇ ಬರ್ದಿರ್ತೀನಿ, ಡ್ಯೂ ಟು rotation of Earth. Axial rotation ಆಗ್ತಾ ಇದೆ ಅಂದ್ರೆ ಇಟ್ ಹ್ಯಾವಿಂಗ್ an axis ಅಂತ ಅರ್ಥ. Axial rotation of. ಸೊ ಇಲ್ಲಿ ಒಂದು ಸ್ವಲ್ಪ ಡಯಾಗ್ರಾಮ್ ನ ಕಾನ್ಸೆಪ್ಟ್ ನ ಹೇಳ್ಕೊಟ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ಅದ್ರ ಕಂಡೀಷನ್ಸ್ ನ ಹೇಳ್ಕೊಡ್ತೇನೆ, ಹೆಂಗ್ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೇನೆ. ಆಗ್ಬೋದಾ? ಸಪೋಸ್ ಐ ವಿಲ್ ಕನ್ಸಿಡರ್ ಅನ್ ಅರ್ತ್. ಓಕೆ, ಅರ್ತ್ ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ನಿಮಗೆಲ್ಲ ಗೊತ್ತಿದೆ ಇಟ್ ಹ್ಯಾವಿಂಗ್ ಅನ್ ಈಕ್ವೇಟರ್ ಅಂಡ್ ಪೋಲ್. ಸೊ ಇಲ್ಲಿ ಇಟ್ ಈಸ್ ರಿವಾಲ್ವಿಂಗ್ ವಿತ್ ಇಟ್ಸ್ ಓನ್ ಆಕ್ಸಿಸ್. ಓನ್ ಆಕ್ಸಿಸ್ ಅಲ್ಲಿ ರಿವಾಲ್ವ್ ಆಗ್ತಾ ಇದೆ. ದಿಸ್ ಇಸ್ ಆಕ್ಸಿಸ್ ಆಫ್ ರೊಟೇಷನ್. ಹೌದೇನಪ್ಪ? ಇದೇನಂತ ತಗೋತೀಯಪ್ಪ? ಪೋಲ್ ಅಂತ ತಗೋತೀಯ. ಓಕೆ, ಪೋಲ್ ಅಂತ ತಗೋತಾ ಇದೆಯಾ? ಇಟ್ ಇಸ್ ರಿವಾಲ್ವಿಂಗ್, ಸಾರಿ ರೊಟೇಟಿಂಗ್, ರಿವಾಲ್ವಿಂಗ್ ಅಲ್ಲ ರೊಟೇಟಿಂಗ್ ವಿತ್ ಆಂಗುಲರ್ ವೆಲಾಸಿಟಿ ಒಮೆಗಾ. So this is an north pole, south pole. ಇಲ್ಲಿ ಇನ್ನೊಂದೇನು ಕನ್ಸಿಡರ್ ಮಾಡ್ಕೋಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ವಿತ್ ಈಕ್ವೇಟರ್. ಈಕ್ವೇಟರ್ ನ ಕನ್ಸಿಡರ್ ಮಾಡ್ಕೋತೀವಿ. ಸೊ ಇಲ್ಲಿ ರೇಡಿಯಸ್ ಆಫ್ ಅರ್ತ್ ನ ಆರ್ ಅಂತ ತಗೋತಾ ಇದೀವಿ. ಆಗ್ಬೋದಾ? ಎಸ್, ರೇಡಿಯಸ್ ಆಫ್ ಅರ್ತ್ ಏನಪ್ಪ? ಆರ್. ಸಪೋಸ್ ವಿ ಆರ್ ಕನ್ಸಿಡರಿಂಗ್ an earth which is rotating in its own axis, which is passing through the pole with an angular velocity omega, and this earth is rotating from west to east direction. This is a major point you have to observe. ಎಲ್ಲಿಂದಲ್ಲಿಗೆ? from west to east direction ಅಲ್ಲಿ ರಿವಾಲ್ವ್ ಆಗ್ತದೆ, rotate ಆಗ್ತಾ ಇದೆ. while it rotating, rotate ಆಗಬೇಕಾದ್ರೆ I will consider a particle P ಅನ್ನೋ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೋತೀನಿ, and that particle is at rest. P is a particle, okay, ನೆನಪಿರ್ಲಿ, P is a particle which is at rest on the surface of earth. rest ಅಲ್ಲಿ ಇದೆ ಅಂತಂದ್ರೆ ಡ್ಯೂ ಟು ದಿಸ್ ರೊಟೇಷನ್ ದಿಸ್ ಪಾರ್ಟಿಕಲ್ ವಿಲ್ ಎಕ್ಸ್ಪೀರಿಯನ್ಸ್ ದ ಔಟ್ವರ್ಡ್ ಫೋರ್ಸ್. ರೊಟೇಟ್ ಆಗಬೇಕಾದ್ರೆ ಎರಡು ಫೋರ್ಸ್ ಆಕ್ಟ್ ಆಗೋದು ಗೊತ್ತು ನಿಮಗೆ. ದ ಫೋರ್ಸ್ ವಿಚ್ ಇಸ್ ಆಕ್ಟಿಂಗ್ ಟುವರ್ಡ್ಸ್ ದ ಸೆಂಟರ್, ದಟ್ ಇಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಫೋರ್ಸ್. ಹೌದಲ್ವಾ? ದ ಫೋರ್ಸ್ ವಿಚ್ ಇಸ್ ಆಕ್ಟಿಂಗ್ ಔಟ್ವರ್ಡ್, ದಟ್ ಇಸ್ ಸೂಡೋ ಫೋರ್ಸ್, ದಟ್ ಇಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಆಮೇಲೆ ಪಾಯಿಂಟ್ ಪಿ ಗೆ ಯಾವ ಫೋರ್ಸ್ ಆಕ್ಟ್ ಆಗಕ್ಕೆ ಶುರುವಾಗುತ್ತೆ? ಸೆಂಟ್ರಿಫ್ಯೂಗಲ್ ಫೋರ್ಸ್, ಅಂಡ್ ದಟ್ ಈಸ್ ಆಕ್ಟಿಂಗ್ ಔಟ್ವರ್ಡ್. ಸೊ ಔಟ್ವರ್ಡ್ ಆಕ್ಟ್ ಆಗ್ತದೆ ಈ ಪಾಯಿಂಟ್ ಅಲ್ಲಿ ಅಂತಂದ್ರೆ ಐ ವಿಲ್ ಕನ್ಸಿಡರ್ ಅಂಡ್ ಪ್ಲೇನ್. ಸೊ ಒಂದು ಚೂಸ್ ಮಾಡ್ತೇನೆ, ಈಕ್ವೇಟರ್ ನ ಒಂದು ಪ್ಲೇನ್ ಚೂಸ್ ಮಾಡ್ತಾ ಬರ್ತೇನೆ. ಅಂಡ್ ದಿಸ್ ಈಕ್ವೇಟರ್ ಪ್ಲೇನ್ ಹ್ಯಾವಿಂಗ್ ಅನ್ ರೇಡಿಯಸ್. ಸೊ ಅಬ್ಸರ್ವ್ ಮಾಡಿದ್ರೆ ಈ ರೇಡಿಯಸ್ ಸೇಮ್ ಆಗುತ್ತಾ? ನೋ. ಸೊ ಇದು ರೇಡಿಯಸ್ ಎಷ್ಟು ಅಂತ ತಗೊಂತೀರಪ್ಪ? ಸ್ಮಾಲ್ ಆರ್. ದೆನ್ ಆಕ್ಟಿಂಗ್ ಆಫ್ ಅನ್ ಔಟ್ವರ್ಡ್ ಸೂಡೋ ಫೋರ್ಸ್, ಔಟ್ವರ್ಡ್ ಸೂಡೋ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಓಕೆ, ಸೊ ಅದನ್ನು ಸ್ಮಾಲ್ ಆಗಿ ತಗೋತೀನಿ. pseudo force, that is mr omega square. This pseudo force outward act ಆಗ್ತಾ ಇರೋದು. Clear? Okay. Next, in this point P, the acceleration due to gravity is acting towards the earth, that is towards the center of earth. Acceleration due to gravity ಯಾಕಡೆ ಆಕ್ಟ್ ಆಗ್ತಾ ಇದೆ? is acting towards center of earth. ಅಂದ್ಮೇಲೆ ಈ ಡೈರೆಕ್ಷನ್ ಅಲ್ಲಿ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ, ಅದು ಎಸ್ಪೆಷಲಿ ಟುವರ್ಡ್ಸ್ ದ ಸೆಂಟರ್ ಏನ್ ಆಕ್ಟ್ ಆಗ್ತಾ ಇದೆ? ಜಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗ್ತಾ ಇದೆ. ಜಿ ಎಷ್ಟು ಆಕ್ಟ್ ಆಗ್ತಾ ಇದೆ? ಸ್ವಲ್ಪ ಅಬ್ಸರ್ವ್ ಮಾಡಿ. ಜಿ ಡೌನ್ವರ್ಡ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಸೂಡೋ ಫೋರ್ಸ್ ಇದೆ, ಇದನ್ನ ಎಕ್ಸ್ಟೆಂಡ್ ಮಾಡಿ ಡೌನ್ವರ್ಡ್ ಇದೆ ಅಂತಂದ್ರೆ there is an equivalent opposite force, upward force, outward force. ಇನ್ ಬರುತ್ತೆ ಇಲ್ಲಿ ನೀವು ಚೂಸ್ ಮಾಡ್ಬೇಕು. r is equals to ರೇಡಿಯಸ್ ಏನಾಗ್ಬಿಡುತ್ತೆ? ಇಲ್ಲಿ r ಆಗುತ್ತೆ. r is equals to r cos theta.
Small r is equals to r cos theta. Then formula ಏನಾಗುತ್ತೆ ಇಲ್ಲಿ m r omega square cos square theta. There is some angle and that angle is known as latitude. Angle ಎಂದು ಕರಿತೀವಿ latitude. So what is latitude? Definition ಕೇಳಬಹುದು. Latitude ಅಂದ್ರೆ ಏನು ಅಂತ ಹೇಳಿದ್ರೆ latitude at a point on the earth's surface is defined as latitude at a point on the earth's surface is defined as it is the angle made by the line joining from the center of earth to the point of equator. Equator ನ ಒಂದು ಪಾಯಿಂಟ್ ಅಲ್ಲಿ ಏನು ನೀವು ಒಂದು ಲೈನ್ ಡ್ರಾ ಮಾಡ್ತೀರಾ, ಆ ಲೈನ್ ಎಲ್ಲಿಂದ ಎಲ್ಲಿ ತಗೋತಾ ಇದೀರಾ, ಸೆಂಟರ್ ಇಂದ ತಗೋತಾ ಇದೀರಾ, ಅವರಿಬ್ರು ಮಧ್ಯೆ ಇರೋ ಆಂಗಲ್ ನೇ ಲ್ಯಾಟಿಟ್ಯೂಡ್ ಅಂತ ಕರೀತೀರಾ. ಇನ್ನೊಮ್ಮೆ ಡಿಫೈನ್ ಮಾಡಬಹುದಾ? ಲ್ಯಾಟಿಟ್ಯೂಡ್ at a point on the earth's surface is defined as it is the angle between line joining the center of earth to the point of equator. So this is angle theta. Then ನೀವು ಇದನ್ನ angle theta ಅಂತ ತಗೋಬಹುದಲ್ಲಪ್ಪ. Good. So ಇಲ್ಲಿ ಇನ್ನೊಂದು ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಪಾಯಿಂಟ್ ಪಿ ಮೇಲೆ ಜಿ ಒಂದು ಡೌನ್ವರ್ಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ, ಇಲ್ಲಿ ಸೂಡೋ ಫೋರ್ಸ್ ಔಟ್ವರ್ಡ್ ಆಕ್ಟ್ ಆಗ್ತಾ ಇದೆ. ದೆನ್ ದೇರ್ ಈಸ್ ಅನ್ ರಿಸಲ್ಟೆಂಟ್ ಕ್ವಾಂಟಿಟಿ. ಇಲ್ಲಿ ರಿಸಲ್ಟೆಂಟ್ ಕ್ವಾಂಟಿಟಿ ಸಿಗುತ್ತೆ. ಹೇಗೆ ಅಂತಂದ್ರೆ ಜಸ್ಟ್ ಡ್ರಾ ದಿಸ್ ರಿಸಲ್ಟೆಂಟ್ ಕ್ವಾಂಟಿಟಿ. ಆದ್ಮೇಲೆ ರಿಸಲ್ಟೆಂಟ್ ಕ್ವಾಂಟಿಟಿ ಯಾವ್ದು? ಜಿ ಡ್ಯಾಶ್. G dash. This is the variation of acceleration due to gravity. ಅಕಸ್ಮಾತ್ ಈ ಪಾಯಿಂಟ್ ನಿಮಗೆ ಈಗ ಆರೆಂಜ್ ಅಲ್ಲಿ ಬರ್ದಿದ್ದು ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಇನ್ನೊಮ್ಮೆ ಬರ್ಕೊಡ್ತೇನೆ. ರಿಸಲ್ಟೆಂಟ್ ಕ್ವಾಂಟಿಟಿ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂದ್ರೆ ದಟ್ ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಕ್ಸಾಕ್ಟ್ ಆಗಿ ಡೌನ್ವರ್ಡ್ ಆಕ್ಟ್ ಆಗ್ತಿಲ್ಲ. ಇಟ್ಸ್ ನಾಟ್ ಟ್ರೂಲಿ ವರ್ಟಿಕಲ್. ಇದು ಮೊದಲನೇ ಪಾಯಿಂಟ್ ನ ನೀವು ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಏನು ಮೊದಲನೇ ಪಾಯಿಂಟು? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ is not truly vertical. Akasmat, what are the effect of variation of acceleration due to gravity due to rotation of earth ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್ ಕನ್ಕ್ಲೂಷನ್ ಅಂತ ಕೇಳಿದ್ರೆ, ಅಕಸ್ಮಾತ್ ಕನ್ಕ್ಲೂಷನ್ ಅಂತ ಕೇಳಿದ್ರೆ acceleration due to gravity is not truly vertical. ಓಕೆ, ಸೆಕೆಂಡ್ ಪಾಯಿಂಟ್ ಹಂಗೆ ಅಬ್ಸರ್ವೇಷನ್ ಮಾಡಿದ್ರೆ ಸೆಕೆಂಡ್ ಪಾಯಿಂಟ್ ಹಂಗಂದ್ರೆ ಈ ಸೂಡೋ ಫೋರ್ಸ್ ಏನ್ ಮಾಡ್ತಾ ಇದೆ? ದ ಆಕ್ಟಿಂಗ್ ಆಫ್ ಸೂಡೋ ಫೋರ್ಸ್, ಅದು ಎಸ್ಪೆಷಲಿ ದ ಆಕ್ಟಿಂಗ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆನ್ ದ ಅರ್ತ್, ಓಕೆ, is just to reduce the effective decrease in acceleration due to gravity. So effective acceleration due to gravity na reduce ಮಾಡಕ್ಕೋಸ್ಕರನೇ there is an acting of which force? Pseudo force. Okay, the centrifugal force. Pseudo force is nothing but centrifugal force. The centrifugal force which is acting due to reduce the effective acceleration due to gravity. Effective acceleration due to gravity. So ಇದನ್ನ ರೆಡ್ಯೂಸ್ ಮಾಡಕ್ಕೋಸ್ಕರ ಅಂದ್ರೆ g minus g dash ಇತ್ತಲ್ಲ, effective acceleration due to gravity ಇದನ್ನ ರೆಡ್ಯೂಸ್ ಮಾಡಕ್ಕೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಕ್ಟ್ ಆಗ್ತದೆ. ಇವೆರಡು ಕೂಡ ಕನ್ಕ್ಲೂಷನ್ಸ್ ನೆನಪಿರಲಿ. These two are conclusions. ಸೊ ಈ ಡಯಾಗ್ರಾಮ್ ನ ಕನ್ಕ್ಲೂಷನ್ಸ್ ಇವೆರಡಿದೆ. ಈ ಎರಡು ಕನ್ಕ್ಲೂಷನ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕು? ಈಗ ವೇರಿಯೇಷನ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈ ಕಂಡೀಷನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕು. ಡಯಾಗ್ರಾಮ್ ಅರ್ಥ ಆಗಿದೆಯಲ್ಲ? ಎಸ್. ಈ ಜಿ ಡ್ಯಾಶ್ ನ ಅಬ್ಸರ್ವ್ ಮಾಡಿ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ಲಿ ವರ್ಟಿಕಲಿ ಡೌನ್ವರ್ಡ್. ಓಕೆ, ಈಗ ನಾನು ಆಕ್ಚುಲ್ ಆಗಿ ಡೆರಿವೇಷನ್ ಬರ್ತೇನೆ. ಡೆರಿವೇಷನ್ ಅನ್ನೋದಕ್ಕಿಂತ ಕಂಡೀಷನ್ಸ್ ಎಕ್ಸ್ಪ್ಲನೇಷನ್ ಬರ್ತೇನೆ. ಡೆರಿವೇಷನ್ ಇಲ್ಲ ಇಲ್ಲಿ. ಏನ್ ಸರ್ ಕಂಡೀಷನ್ಸ್? ಜಿ ಅಂಡ್ ಎಂ ಆರ್ ಒಮೆಗಾ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಬೋತ್ ಆರ್ ಆಕ್ಟಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. So while we consider with the mass downward ಇದೆ, mg ನು ಬರುತ್ತೆ, ಇಲ್ಲಿ mg dash ಬರುತ್ತೆ. Then we can write that expression, okay, expression ಬರಿಬಹುದು, the resultant expression ಬರಿಬಹುದು, that is g dash
is equals to, with mass ತಗೊಂಡ್ರೆ mg dash is equals to mg minus m r omega square cos square theta. ಸೊ ಈ ಮಾಸ್ ನಾವು ಕಾಮನ್ ತಗೊಂಡ್ರಿ ಅಂತಂದ್ರೆ mg dash is equals to m ಕಾಮನ್ ತೆಗೆದ್ರೆ g minus r omega square cos square theta. mm ಏನಾಯ್ತಪ್ಪ ಕ್ಯಾನ್ಸಲ್, therefore ಫಾರ್ಮುಲಾ ನೋಡ್ಕೊಳ್ಳುತ್ತೆ g dash is equals to g minus r omega square cos square theta. So this is the effective acceleration due to gravity due to centrifugal force. So g dash is equals to g minus r omega square cos square theta. And g dash value is a variation with the equator and pole. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಲ್ಯಾಟಿಟ್ಯೂಡ್ ನ ಚೇಂಜ್ ಮಾಡ್ತಾ ಬರ್ತೀನಿ. ಲ್ಯಾಟಿಟ್ಯೂಡ್ ಅಂದ್ರೆ ಥೀಟಾ ವ್ಯಾಲ್ಯೂ ಚೇಂಜ್ ಮಾಡ್ತಾ ಬರ್ತೇನೆ. ಸೊ ಲ್ಯಾಟಿಟ್ಯೂಡ್ ಚೇಂಜ್ ಆದಂಗೆ, ಫಾರ್ ಎಕ್ಸಾಂಪಲ್ ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂತ ಅನ್ಕೊಂಡು, ದೆನ್ ದ ಪಾಯಿಂಟ್ P is not equator. Then you are going to measure the effective acceleration due to gravity at the equator. Okay? So first condition, case 1, theta is equals to 0 degree. So and you know that cos 0 is 1. Then you are at equator. Equator ಗೆ ಬಂದಿದ್ದೀರಾ. At equator ಅಂತ ಬಂದ್ರೆ cos 0 1. So cos 0 value 1. ಉಳ್ಕೊಂಡಂದೇನು g minus r omega square. Then formula ಏನಾಗುತ್ತೆ, g dash is equals to g minus r omega square. ಅಂದ್ರೆ g ವ್ಯಾಲ್ಯೂ ಅಲ್ಲಿ r omega square ನ ಮೈನಸ್ ಮಾಡ್ತಾ ಇದೀಯಾ ಅಂದ್ರೆ ಇರೋ ವ್ಯಾಲ್ಯೂ ಇದು ಕಡಿಮೆ ಆಗ್ತಾ ಇದೆ. Then obviously acceleration due to gravity is decreases. So acceleration due to gravity g dash value ಅದೇನ್ರಿ decreases. So decrease ಆಗುತ್ತೆ ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್. ಸೊ ಕೇಸ್ 2 ನಾನು ಈ ಕಡೆ ಬರ್ಕೋತೀನಿ. ಓಕೆ, ಕೇಸ್ 2 ಈ ಕಡೆ ಬರ್ಕೋತೀನಿ. ಕೇಸ್ 2 ಓಕೆ, ಕೇಸ್ 2 ಏನ್ ಮಾಡ್ತೀನಿ, ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ತಗೋತೀನಿ. ಸೊ ಕಾಸ್ 90 ಏನಪ್ಪ, ಕಾಸ್ 90 is 0. ಥೀಟಾ ಇಸ್ 90 ತಗೋತಾ ಇದ್ದೇನೆ ಅಂದ್ರೆ ದಿಸ್ ಲೈನ್ ಲ್ಯಾಟಿಟ್ಯೂಡ್ ಇಟ್ ಕಮ್ಸ್ ಟು ದಿಸ್, ದೆನ್ ಆಂಗಲ್ ಏನಾಗುತ್ತೆ ಥೀಟಾ 90, ದಟ್ ಈಸ್ ಪಾಯಿಂಟ್ P ಅಟ್ ದಿ ಇಲ್ಲಿ ಪೋಲ್. ಸೊ ಅಂದ್ಮೇಲೆ ಇಲ್ಲಿ ನಾನು ತಗೊಂತಿರೋ ಕಂಡೀಷನ್ ಅಟ್ ಪೋಲ್. ಅಟ್ ಪೋಲಿಗೆ ಬಂದೆ ಅಂತಂದ್ರೆ ಕಾಸ್ 90 0 ಆಯ್ತು ಅಂದ್ರೆ ಇಷ್ಟು ವ್ಯಾಲ್ಯೂ ಏನಾಗುತ್ತೆ 0. ದೆನ್ ಜಿ ಡ್ಯಾಶ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಜಿ. ದೆನ್ ಜಿ ಡ್ಯಾಶ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತಾ, ನೋ, ಜಿ ಡ್ಯಾಶ್ ವ್ಯಾಲ್ಯೂ ಇನ್ಕ್ರೀಸಸ್. ಕಂಪ್ಯಾರಿಸನ್ ಅಲ್ಲಿ ಇನ್ಕ್ರೀಸಸ್ ಅಷ್ಟೇ. ದಟ್ ಈಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್, ಮ್ಯಾಕ್ಸಿಮಮ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ, acceleration due to gravity is maximum at the poles and minimum at the equator due to the rotation of earth. So ಎರಡು ರೀಸನ್ ಕೂಡ ಕರೆಕ್ಟ್ ಆಗಿ ಪ್ರೂವ್ ಆಯ್ತು. ಒಂದು ಡ್ಯೂ ಟು ದ ಶೇಪ್ ಅಂಡ್ ಇನ್ನೊಂದೇನು ದಟ್ ಇಸ್ ಡ್ಯೂ ಟು rotation of the earth. ಸೊ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ಸ್ ಇದೆಯಾ? ಸೊ ಈಸಿಯಾಗಿ ನೀವು ಕಂಡೀಷನ್ ಕೂಡ ತಗೊಂಡ್ರಿ, ಬಟ್ ಇಲ್ಲಿ ಏನು ಅಂತಂದ್ರೆ ಕನ್ಕ್ಲೂಷನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೇಕು. ಡಯಾಗ್ರಾಮ್ ನ ಕನ್ಕ್ಲೂಷನ್ ಕೂಡ ಪರ್ಫೆಕ್ಟ್ ಅಬ್ಸರ್ವ್ ಮಾಡ್ಬೇಕು. ಕ್ಲಿಯರ್ ಆಗಿದೆಯಾ? ಎಸ್. ಸೊ ಇದು ನಿಮ್ ಪಾಯಿಂಟ್ ಅರ್ಥ ಆಗಿದೆ ಅಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ನಾನು ಪಾಯಿಂಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಏನ್ ಸರ್? ಸೊ ಫಸ್ಟ್ ಪಾಯಿಂಟ್ ಅದು ನೀವು ಸಾಧ್ಯ ಆದ್ರೆ ಅಲ್ಲಿ ನೋಟೋನಲ್ಲಿ ಬರ್ಕೊಂತಾ ಇರಿ, ಬೇಗ ಒಳ್ಳೆ ಇಂಪಾರ್ಟೆಂಟ್ ಕೂಡ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ನೀವು ಆಂಗ್ಯುಲರ್ ವೆಲಾಸಿಟಿನ ಏನಾದ್ರೂ ಇನ್ಕ್ರೀಸ್ ಮಾಡ್ತಾ ಹೋದ್ರಿ ಅಂತ ಅನ್ಕೊಂಡು, ಇಫ್ ದೇರ್ ಈಸ್ ಆನ್ ಇನ್ಕ್ರೀಸ್ ಇನ್ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ angular velocity remains constant ಇರುತ್ತೆ. ಇನ್ ಕೇಸ್ if angular velocity ಏನ್ ಬರ್ಕೋತಾ ಇದ್ರ ಪಾಯಿಂಟ್ ಅಲ್ಲಿ, if angular velocity of the earth increases, the acceleration due to gravity goes on decreases. Acceleration due to gravity goes on decreases because ಇಲ್ಲಿ ಅಬ್ಸರ್ವ್ ಮಾಡಿ g minus r omega square. ಅಂದ್ರೆ g minus r omega square, omega increase ಆದಂಗೆ ಈ ವ್ಯಾಲ್ಯೂ ಜಾಸ್ತಿ ಆಯ್ತು, then that value becomes negative, then g dash is decreases. ಅಂದ್ರೆ when you increase the angular velocity of the earth, the acceleration due to gravity will decreases in all the points. ಎಲ್ಲ ಪಾಯಿಂಟ್ ಅಲ್ಲೂ ಕೂಡ ಡಿಕ್ರೀಸ್ ಆಗ್ತಾ ಬರುತ್ತೆ, ಬಟ್ ಇನ್ ಓನ್ಲಿ ಎಕ್ಸೆಪ್ಟ್ ಅಟ್ ದ ಪೋಲ್ಸ್. ಪೋಲ್ಸ್ ಅಲ್ಲಿ ಬಿಟ್ಬಿಟ್ಟು ಇನ್ ಯಾವುದೇ ಪೊಸಿಷನ್ ಹೋದ್ರು, ಇಫ್ ಯು ಇನ್ಕ್ರೀಸ್ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಇನ್ಕ್ರೀಸ್ ದ angular velocity of the earth, acceleration due to gravity decreases except poles. ಈ ಪಾಯಿಂಟ್ ಇಂಪಾರ್ಟೆಂಟ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಇದು ಕೂಡ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ವೈಲ್ ದ ಅರ್ತ್ ಈಸ್ ರೊಟೇಟಿಂಗ್ ಫ್ರಮ್ ವೆಸ್ಟ್ ಟು ಈಸ್ಟ್, ವೆಸ್ಟ್ ಇಂದ ಈಸ್ಟ್ ಗೆ ಅದು ರೊಟೇಟ್ ಆಗ್ತಾ ಇದೆ ಅಂತಂದ್ರೆ
while launching the rocket, especially when we were working in the ISRO, we send much more launching of rockets. So rockets launch ಆಗೋದನ್ನ ಅಬ್ಸರ್ವ್ ಮಾಡಿದ್ವಿ ಸುಮಾರು. ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೇಕಾದ್ರೆ ಏನಂದ್ರೆ all the rockets while launching they are launching from west to east only because the earth is rotating from west to east. Clear? So all the rockets are launching from direction of west to east with an acceleration due to gravity. ಅದರ ವ್ಯಾಲ್ಯೂ ಗೊತ್ತಿದೆ ನಿಮಗೆ 9.8 meter per second square ಇದ್ದೇ ಇರುತ್ತೆ. ಅಷ್ಟು acceleration due to gravity ಒಳಗಡೆ obviously west to east ಒಳಗಡೆ direction ಅಲ್ಲಿ launch ಮಾಡ್ತಾ ಬರ್ತಾರೆ. So these are the very important points while there is a variation of acceleration due to gravity due to rotation of earth. ಅರ್ಥ ಆಗಿದೆಯಾ? ನೋಟ್ ಡೌನ್ ಮಾಡ್ಕೊಳ್ಳಿ and we will move to the problem section. ಇದರಲ್ಲಿರುವಂತಹ ಕಂಡೀಷನ್ಸ್ ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಒಂದಂತೂ ನೆನಪಿರಬೇಕು, ಅರ್ತ್ ರೊಟೇಟ್ ಆಗಬೇಕು ಅಂದ್ರೆ ಅದು ಒನ್ ಕಂಪ್ಲೀಟ್ ರೋಟೇಷನ್ಗೆ ಅದನ್ನ ನಾವು ತಗೊಳ್ಳೋ ಟೈಮಿಂಗ್ಸ್ ಕೂಡ ಗೊತ್ತು. ದಟ್ ಇಸ್ ಒನ್ ಡೇ ಇಸ್ ನಥಿಂಗ್ ಬಟ್ 24 hours. ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅವರ್ ಟು ಸೆಕೆಂಡ್, ಸೆಕೆಂಡ್ ಟು ಅವರ್ ಕನ್ವರ್ಷನ್ಸ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಸೊ ಸೆಕೆಂಡ್ ಇಂದ ಅವರ್ಗೆ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂತಂದ್ರೆ ಡಿವೈಡೆಡ್ ಬೈ 3600. ಓಕೆ, 1 hour ಇಂದ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 3600. ಅದೇ ಅವರ್ ಇಂದ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ ಮಲ್ಟಿಪ್ಲೈ ಬೈ 3600. ಇದು ಬೇಸಿಕಲಿ ನಾಲೆಡ್ಜ್ ಇರಬೇಕು ನಿಮಗೆ. ಆಯ್ತಾ? ಸೊ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಅಂಡ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಆಂಗುಲರ್ ವೆಲಾಸಿಟಿಗೆ ಬೇಸಿಕ್ ಇಕ್ವೇಶನ್ ಗೊತ್ತಿರಲಿ. ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೀರಿಯಡ್, ಬಿಕಾಸ್ ಟೈಮ್ ಪೀರಿಯಡ್ ಆಫ್ ಅರ್ತ್ ಟು ಕಂಪ್ಲೀಟ್ ಒನ್ ರೊಟೇಷನ್ ಅದನ್ನ ಟಿ ಅಂತ ತಗೋತೀಯ. ಒಮೆಗಾ ಇಸ್ ಈಕ್ವಲ್ಸ್ ಟು 2π by t. 2π by t. ಫ್ರೀಕ್ವೆನ್ಸಿ ಅಂತ ಏನಾದ್ರೂ ಕಂಡೀಷನ್ ಬಂತು ಅಂತಂದ್ರೆ ಅಲ್ಲಿ 2π by t 1/t ನ ನಾವು ಎಫ್ ಅಂತ ತಗೊಂತೀರ. ಓಕೆ, ಸೊ ಇಷ್ಟು ಫಾರ್ಮುಲಾಸ್ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಸೊ ಲೆಟ್ shift towards solving the problems on the concept of variation of acceleration due to gravity due to rotation of earth. So ಇಲ್ಲಿ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ ಕೂಡ ನಿಮಗೆ ಕಾಂಪಿಟೇಟಿವ್ ಹೆಲ್ಪ್ ಆಗುತ್ತೆ. ಮೆಥಡ್ಸ್ ಮತ್ತೆ ಫಾರ್ಮುಲಾಸ್ ಹೆಲ್ಪ್ ಆಗುತ್ತೆ. ಸೊ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. Find the imaginary angular velocity. Find the imaginary angular velocity of the earth for which the effective acceleration due to gravity due to gravity at the equator shall be 0. At the equator shall be 0. Take g is equals to 10 meter per second square acceleration due to gravity. If the earth is at rest, okay, earth rest ಅಲ್ಲಿ ಇತ್ತು ಅಂದ್ರೆ earth at rest, radius r is equals to 6400 kilometer and theta is equals to 60 degree. ಇದು ಕಂಡೀಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಗಿವನ್ ಕೊಟ್ಟಿರೋದನ್ನ ನಾವು ಬರ್ಕೊಳ್ಳೋಣ. ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಗಿವನ್ ಏನೇನು ಕೊಟ್ಟಿದ್ದಾರೆ? ಫಸ್ಟ್ ಕೊಟ್ಟಿದ್ದಾರೆ ಎಫೆಕ್ಟಿವ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಈಕ್ವೇಟರ್ ಶಾಲ್ ಬಿ 0. ಜಿ ಡ್ಯಾಶ್ ನ 0 ಅಂತ ಕೊಟ್ಟಿದ್ದಾರೆ. ಜಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10 meter per second square. ಅರ್ಥ ರಸ್ಟ್ ಅಲ್ಲಿ ಇದ್ರೆ ರೇಡಿಯಸ್ ಕೊಟ್ಟಿದ್ದಾರೆ 6400 ಕಿಲೋಮೀಟರ್. ನಾನು ಅದನ್ನ 64 into 10 to the power of 5 meter ಅಂತ ಬರ್ಕೋತೀನಿ. ಥೀಟಾ ವ್ಯಾಲ್ಯೂ 60 ಕೊಟ್ಟಿದ್ದಾರೆ. ಒಮೆಗಾನ ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ದಾರೆ. And we know the formula of effective acceleration due to gravity. G dash is equals to G minus R omega square cos square theta. G dash is 0, 0 is equals to G minus R omega square cos square theta.
ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಾರ್ಮುಲಾನ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ. ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ದೆನ್ ನನಗೆ ಬೇಕಾದ್ರೆ ಆಕ್ಚುಲಿ ಒಮೆಗಾ, ದೆನ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಜಿ ಡಿವೈಡೆಡ್ ಬೈ ಆರ್ ಕಾಸ್ ಸ್ಕ್ವೇರ್ ಥೀಟಾ. ಡೈರೆಕ್ಟ್ ಆಗಿ ಬರ್ದಿದ್ದೀನಿ, ಕನ್ಫ್ಯೂಷನ್ ಆಗಬೇಡಿ. ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಲೆಫ್ಟ್ ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ. ನನಗೆ ಒಮೆಗಾ ಸ್ಕ್ವೇರ್ ನಲ್ಲೇ ಉಳಿಸ್ಕೊಳ್ತೀನಿ. ಆರ್ ಕಾಸ್ ಸ್ಕ್ವೇರ್ ಥೀಟಾ ಡಿನಾಮಿನೇಟಿವ್ ಬರುತ್ತೆ. ಕರೆಕ್ಟ್ ಏನಪ್ಪ? ಸ್ಕ್ವೇರ್ ನ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ಹೌದೇನ್ರಿ? ಎಸ್. ಅಂದ್ಮೇಲೆ ಒಮೆಗಾ ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? ಜಿ ಬೈ ಆರ್ ಸ್ಕ್ವೇರ್ ರೂಟ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಬರುತ್ತೆ. ಯಾಕೆ ಅಂತ ಗೊತ್ತು? ಕಾಸ್ ಸ್ಕ್ವೇರ್ ಇದೆ, ಸ್ಕ್ವೇರ್ ರೂಟ್ ಹಾಕಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ಮೈಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ದೆನ್ ಒಮೆಗಾ ಈಕ್ವಲ್ಸ್ ರೂಟ್ ಆಫ್ ಜಿ ಬೈ ಆರ್. ಜಿ ಏನಿದೆಯಪ್ಪ? ರೂಟ್ ಆಫ್ ಜಿ ಬೈ ಆರ್. ಜಿ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ? 10 ಹೇಳಿದ್ದಾರೆ. ಆರ್ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ? 64 ಹೇಳಿದ್ದಾರೆ. 64 ಹೌದಲ್ವಾ? ಇಂಟು 10 ಟು ದಿ ಪವರ್ ಆಫ್ ಎಷ್ಟಿದೆ? 5 ಇದೆ. ಇಂಟು ಕಾಸ್ ಥೀಟಾ, ಕಾಸ್ 60 ಇದೆ. ಹೌದಲ್ವಾ? ಸೊ ಕಾಸ್ 60 ಎಷ್ಟು? 1/2. ಕಾಸ್ 60 ಈಸ್ 1/2. ಆಕ್ಚುಲಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು ನಾವು, ಅಲ್ವಾ? ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಕಾಸ್ 60 ಒಮೆಗಾ ಈಕ್ವಲ್ಸ್ ರೂಟ್ ಆಫ್ 10 ಟು ದಿ ಪವರ್ ಆಫ್ 5 ಮೇಲೆ ಹೋದ್ರೆ 10 ಟು ದಿ ಪವರ್ ಆಫ್ 6 ಆಯ್ತು, ಡಿವೈಡೆಡ್ ಬೈ 64 ಇಂಟು ಕಾಸ್ 60 ಎಷ್ಟು? 1/2. ಸೊ 1/2 ಇದೇನಾಗುತ್ತೆ? ಸಾರಿ, ನಾನು ಏನ್ ತಪ್ಪು ಮಾಡಿದೆ ಅಂದ್ರೆ 1 ಬೈ ಕಾಸ್ 60. ಸೊ 1 ಬೈ ಕಾಸ್ 60 ಅಂದ್ರೆ 1 ಬೈ 1/2, ದಟ್ ಇಸ್ ಬಿಕಮ್ಸ್ 2. ಒಮೆಗಾ ಇಸ್ ಈಕ್ವಲ್ಸ್ ಟು 64 ಗೆ ಸ್ಕ್ವೇರ್ ರೂಟ್ 8, 10 ಟು ದಿ ಪವರ್ ಆಫ್ 6 ಹೊರಗಡೆ ಬಂದ್ರೆ 10 ಟು ದಿ ಪವರ್ ಆಫ್ 3, ದೆನ್ 2/8 into 10 to the power of 3, that is equals to 1 za 4 za 1/4 into 10 to the power of 3, that is equals to 0.25 into 10 to the power of 3. So omega equals 2.5 into 10 to the power of ಒಂದು ವ್ಯಾಲ್ಯೂ ಕಡಿಮೆ ಆಯ್ತು ಅಂದ್ರೆ ಒಂದು ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಸೊ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ. 10 to the power of 2. ಯೂನಿಟ್ ಏನು ಬರೀಬೇಕು? ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಅವ್ರು ಕೇಳಿರೋದು ಆಂಗ್ಯುಲರ್ ವೆಲಾಸಿಟಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲ, ಆಂಗ್ಯುಲರ್ ವೆಲಾಸಿಟಿ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಯೂನಿಟ್ ಕೂಡ ಇಂಪಾರ್ಟೆಂಟ್. ಸೊ ಫಾರ್ಮುಲಾಗೆ 1 ಮಾರ್ಕ್, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್, ಕ್ಯಾಲ್ಕುಲೇಷನ್ಗೆ 1 ಮಾರ್ಕ್, ಅಂಡ್ ವ್ಯಾಲ್ಯೂಗೆ 1 ಮಾರ್ಕ್, ಯೂನಿಟ್ಗೆ 1 ಮಾರ್ಕ್. 1 2 3 4 5. ಸೊ 5 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬಂದಾಗ ಈ ರೀತಿ ನಾವು ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ ವ್ಯಾಲ್ಯೂಷನ್ ಮಾಡಬೇಕಾದ್ರೆ. ಇವನ್ ನೀವು ಸಾಲ್ವ್ ಮಾಡಬೇಕಂದ್ರೆ ಇದೇ ಸ್ಟೆಪ್ ನ ಮೆಥಡ್ ನಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್? ನೋಟ್ ಡೌನ್. Go for next problem. Calculate the angular speed of rotation calculate the angular speed of rotation of the earth so that the apparent is nothing but g dash. The apparent g at the equator becomes half of its value at the surface. Also calculate the length of the day in this situation. Also calculate the length of the day. The length of the day in this situation. In this
ಸಿಚುವೇಶನ್. ಸೊ ಒಂದು ಪಾಯಿಂಟ್ ಹೇಳ್ತಾ ಇದಾರೆ, ಗಿವನ್ ಬರ್ಕೊಳ್ಳೋಣ ಅಂಡ್ ಏನೇನು ಸಾಲ್ವ್ ಮಾಡಕ್ ಹೇಳ್ತಾ ಇದಾರೆ ಅದನ್ನು ಕೂಡ ಬರ್ಕೊಳ್ಳೋಣ. ಆಂಗುಲರ್ ಸ್ಪೀಡ್ ಆಫ್ ದ ರೊಟೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಮೆಗಾ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ದ ಅಪರೆಂಟ್ g at the equator, that is nothing but g dash, is half of its value of the surface, g by 2 ಇದೆ ಅಂತ ಹೇಳ್ತಾರೆ. ಆಲ್ಸೋ ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಡೇ. ಸೊ ಟೈಮ್ ಪೀರಿಯಡ್ ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. We know the formula of apparent, that is nothing but effective g dash is equals to g minus r omega square cos square theta. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದ್ರೆ ಜಿ ಡ್ಯಾಶ್ ಕೊಟ್ಟಿದ್ದಾರೆ, ಬಟ್ ಥೀಟಾ ವ್ಯಾಲ್ಯೂ ಕೊಟ್ಟಿದಾರಾ? ಸೊ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಥೀಟಾ ಕೊಟ್ಟಿದಾರ ನೋಡಪ್ಪ? ಥೀಟಾ ಕೊಟ್ಟಿಲ್ಲ, ಬರೀ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮಾತ್ರ ತಗೊಂಡಿದ್ದಾರೆ. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮಾತ್ರ ತಗೊಂಡಿದ್ದಾರೆ ಅಂತಂದ್ರೆ ಈಕ್ವೇಟರ್ ಥೀಟಾ ಇಸ್ ಈಕ್ವಲ್ಸ್ ಟು, ಅಲ್ಲೇ ಒಂದು ವರ್ಡ್ ಇದೆಯಲ್ಲಪ್ಪ, ಈಕ್ವೇಟರ್ ಅಂತ ಇದೆಯಲ್ಲ. ಸೊ ಈಕ್ವೇಟರ್ ಅಂತ ಇದೆ ಅಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 0 ಡಿಗ್ರಿ ಆಗುತ್ತೆ. ಬರ್ಕೋಣ, ತಪ್ಪೇನಿಲ್ಲ. ಕಾಸ್ ಸ್ಕ್ವೇರ್ ಥೀಟಾ. ಸೊ ಸಬ್ಸ್ಟಿಟ್ಯೂಷನ್ ಮಾಡೋಣ. ಜಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಜಿ ಬೈ 2 ಇಸ್ ಈಕ್ವಲ್ಸ್ ಟು ಜಿ ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಕಾಸ್ ಸ್ಕ್ವೇರ್ 0, ದಟ್ ಬಿಕಮ್ಸ್ 1. ಉಳ್ಕೊಳ್ಳೋದೇನು? ಜಿ ಬೈ 2. ಸೊ ಮೈನಸ್ ಆರ್ ಒಮೆಗಾ ಸ್ಕ್ವೇರ್ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ ಆರ್ ಒಮೆಗಾ ಸ್ಕ್ವೇರ್. ಸೊ ಆರ್ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಜಿ ಮೈನಸ್ ಜಿ ಬೈ 2. 2g minus g by 2 ಬರುತ್ತೆ. ಸೊ ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು g by 2r. omega equals root of g by 2r. ಸೊ ಫಾರ್ಮುಲಾ ರೆಡಿ ಆಯ್ತು. ಒಮೆಗಾ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಒಮೆಗಾ ಈಕ್ವಲ್ಸ್ ರೂಟ್ ಆಫ್ g ಎಷ್ಟು ಕೊಟ್ಟಿದ್ದಾರೆ? ಏನು ವ್ಯಾಲ್ಯೂ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ನಾವೇನ್ ತಗೋಬೇಕು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅವ್ರೇನಾದ್ರು 10 ಅಂತ ಕೊಟ್ಟರೆ ಮಾತ್ರ 10 ತಗೋಬೇಕು. 9.8 ಡಿವೈಡೆಡ್ ಬೈ 2 ಇಂಟು, ಸೊ ರೇಡಿಯಸ್ ಆಫ್ ಅರ್ತ್ ಅವರು ಕೊಟ್ಟಿಲ್ಲ, ನೀವೇ ಬರ್ಕೋಬೇಕು. ಆರ್ ಇಸ್ ಈಕ್ವಲ್ಸ್ ಟು 64 ಇಂಟು 10 ಟು ದಿ ಪವರ್ ಆಫ್ 5 ಮೀಟರ್. ಸೊ 64 ಇಂಟು 10 ಟು ದಿ ಪವರ್ ಆಫ್ 5 ಮೀಟರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊ. ಸೊ ಯೂನಿಟ್ ಏನ್ ಬರುತ್ತೆ? ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು ಬರುತ್ತೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ದೇನೆ ನಾನು. ಸೊ ಡೈರೆಕ್ಟ್ ಆಗಿ ನಾನು ಬರ್ಕೋತೀನಿ ಇಲ್ಲಿ. 8.75 ಇಂಟು 10 ಟು ದಿ ಪವರ್ ಆಫ್ -4 ಬರುತ್ತೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್. ಓಕೆ, ಸೊ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ಒಮೆಗಾ ಸಾಲ್ವ್ ಆಯ್ತು, ಒಮೆಗಾ ವ್ಯಾಲ್ಯೂ ಸಿಕ್ತು. ಅವ್ರು ನೆಕ್ಸ್ಟ್ ಏನ್ ಕೇಳಿದ್ದಾರೆ? ಟೈಮ್ ಪೀರಿಯಡ್ ಕೇಳಿದ್ದಾರೆ. ಸೊ ಹೌ ಲಾಂಗ್ ದ ಡೇ ಅಂತ ಕೇಳಿದ್ದಾರೆ, ಹೌ ಲೆಂತ್ ಆಫ್ ದ ಡೇ ಅಂತ ಕೇಳಿದ್ದಾರೆ. ವಿ ನೋ ದಟ್ ಒಮೆಗಾ ಇಸ್ ಈಕ್ವಲ್ಸ್ ಟು 2 pi by t. Then you can write t is equals to 2 pi by omega. Then t is equals to 2 into 3.14 divided by omega 8.75 into 10 to the power of -4. So first answer ನಿಮಗೆ ಏನಾದ್ರು ಬರುತ್ತೆ? ಸೆಕೆಂಡ್ಸ್ ಅಲ್ಲಿ ಬರುತ್ತೆ. ಆ ಸೆಕೆಂಡ್ಸ್ ಅಲ್ಲಿ ಬರೋದನ್ನ ಏನ್ ಮಾಡಬೇಕು? ಅವರ್ಸ್ ಕನ್ವರ್ಟ್ ಮಾಡಬೇಕು. ಸೊ ಸೆಕೆಂಡ್ ಬರೋದನ್ನ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ಸೊ ಕಂಡೀಷನ್ ಗೊತ್ತಿರಬೇಕು ನಿಮಗೆ. ಸೊ ಡಿವೈಡ್ ಬೈ 3600 ಮಾಡಬೇಕಾಗುತ್ತೆ. ಓಕೆ, ಇಲ್ಲಿರೋ ವ್ಯಾಲ್ಯೂ ಸರಿ ಇದೆ ನೋಡಿ. ಒಮೆಗಾ ಸರಿ ಇದೆ. ಜಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಟೈಮ್ ಪೀರಿಯಡ್ ಯಾವ್ದ್ರಲ್ಲಿ ಬರುತ್ತೆ? ರೇಡಿಯನ್ ಇದೆಯಲ್ಲ, ಹೌದು, ಸೆಕೆಂಡ್ ಅಲ್ಲಿ ಬರುತ್ತೆ. ಅವರಿಗೆ ಕನ್ವರ್ಟ್ ಮಾಡಿ. ಸೊ ಫಸ್ಟ್ ಬರೋದು ಸೆಕೆಂಡಿಗೆ ಬರುತ್ತೆ. ಓಕೆ, ಅದನ್ನ ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಡಿವೈಡೆಡ್ ಬೈ 3600 ಮಾಡಿ. ಸೊ ನನಗೆ ಇಲ್ಲಿ ಆನ್ಸರ್ ಬಂದಿದೆ. ಇಲ್ಲಿ ಬಂದಿರೋ ಆನ್ಸರ್ನ ಇಲ್ಲಿ ನೀವು ತಗೊಳ್ಳಿ. ಇಟ್ ಈಸ್ 2 hours ಬಂದಿದೆ. ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬರೋ ವ್ಯಾಲ್ಯೂ ಸೆಕೆಂಡ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಆ ಬರೋ ವ್ಯಾಲ್ಯೂನಲ್ಲಿ ಶಿಫ್ಟ್ ಮಾಡಿ ಡಿವೈಡ್ ಬೈ 3600 ಮಾಡಿ. ಗೆಟ್ ದ ಆನ್ಸರ್ 2 hours. ಕ್ಲಿಯರ್? ಸೊ ಇದು ನಿಮಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ವೇರಿಯೇಷನ್ ಇದೆಯಲ್ಲ, ಅಪರೆಂಟ್ ವ್ಯಾಲ್ಯೂನ ಇಟ್ಕೊಂಡು ಆಂಗುಲರ್ ವೆಲಾಸಿಟಿ ಫೈಂಡ್ ಔಟ್ ಮಾಡಿ ನೆಕ್ಸ್ಟ್ ಟೈಮ್ ಪೀರಿಯಡ್ ನ ಫೈಂಡ್ ಔಟ್ ಮಾಡುವಂತ ಮೆಥಡ್ ಪ್ರಾಬ್ಲಮ್ಸ್. ಕ್ಲಿಯರ್? ನೋಟ್ ಡೌನ್. Next problem. Find the value of angular velocity
find the value of angular velocity of axial rotation of earth such that weight of a person at equator becomes 3 by 4 of its 3 by 4 of its weight at pole. Full stop. R equals to 64 into 10 to the power of 5 meter ಕೊಟ್ಟಿದ್ದಾರೆ. ಸೊ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಆಂಗುಲರ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಗಿವನ್ ಏನ್ ಕೊಟ್ಟಿದ್ದಾರೆ, such that weight of a person at equator becomes 3 by 4 of its weight at pole ಅಂತ ಇದೆ. ಸೊ weight ನೀವು ಕಂಡೀಷನ್ ಅಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಜಿ ಡ್ಯಾಶ್ ಅಂತ ತಗೊಳ್ತೀರಾ, ಹೌದು, ಇಲ್ಲಿ ಈಕ್ವೇಟರ್ ಅಲ್ಲಿ. ಪೋಲಿ ಕಂಪೇರ್ ಮಾಡಿದ್ರೆ 3 by 4 ಟೈಮ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. 3 by 4 ಟೈಮ್ಸ್ ಆಫ್ ಇಟ್ಸ್ weight at pole. ಅಂದ್ರೆ weight ಅಂತಂದ್ಮೇಲೆ ನಿಮಗೆ ಮಾಸ್ ಇಂಟು ಆಕ್ಸಲರೇಷನ್ ಟು ಗ್ರಾವಿಟಿ mg ಡ್ಯಾಶ್ ಈಸ್ ಹೌ ಮೆನಿ ಟೈಮ್ಸ್ 3 by 4 ಟೈಮ್ಸ್ ಆಫ್ mg ಅಂತ ಹೇಳ್ತಾ ಇದ್ದಾರೆ. ಆದ್ಮೇಲೆ mg ಅಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು, m ನ ಮಲ್ಟಿಪ್ಲೈ ಮಾಡ್ಕೋಬೇಕಷ್ಟೇ. ಕ್ಲಿಯರಾ? ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ರೇಡಿಯಸ್ 64 into 10 to the power of 5 meter. ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದಾರಪ್ಪ, ಆಂಗುಲರ್ ವೆಲಾಸಿಟಿ ಫೈಂಡ್ ಔಟ್ ಮಾಡಕ್ಕೆ. Then you know the formula, g dash is equals to g minus r omega square at equator cos square theta, at theta is equals to 0 degree. So m ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಮಾಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ mg is equals to mg minus mr omega square cos square theta. mg dash is equals to mg minus mr omega square cos square theta. But mg dash ಏನು ಹೇಳ್ತಾ ಇದ್ದಾರೆ, 3 by 4 times of mg, that is equals to mg minus mr omega square cos square theta. m ಕಾಮನ್ ತಗೊಂಡು ಕ್ಯಾನ್ಸಲ್ ಮಾಡಿ, ಏನ್ ಮಾತ್ರ ಉಳ್ಕೊಳ್ಳುತ್ತೆ, 3 by 4, ಹೌದೇನ್ರಿ, 3 by 4 g, m ಕಾಮನ್ ತೆಗೆದ್ರೆ ಇಲ್ಲಿ m ಕಾಮನ್ ತೆಗೆದ್ರೆ ಇಲ್ಲಿ m ಕ್ಯಾನ್ಸಲ್ ಆಯ್ತು. g minus r omega square cos square 0, that becomes 1. ನನಗೆ ಬೇಕಾಗಿರೋದು r omega square ಬೇಕು. ಸೊ 3 by 4 g ನ ರೈಟ್ ಸೈಡ್ ತಗೊಂಡ್ರೆ ಮೈನಸ್ ಆಗುತ್ತೆ. ದೆನ್ r omega square is equals to g minus 3g by 4. So 4g minus 3g becomes g. Then ಇಲ್ಲಿ ಉಳ್ಕೊಳ್ಳೋ ವ್ಯಾಲ್ಯೂ ಎಷ್ಟು, g by 4. ನಿನಗೆ ಬೇಕಾಗಿರೋ ವ್ಯಾಲ್ಯೂ ಅದು ಒಮೆಗಾ. Then omega square is equals to g by 4r. Omega is equals to root of g by 4r. So omega is equals to 4 ಗೆ ಸ್ಕ್ವೇರ್ ರೂಟ್ ಏನು ಬರುತ್ತೆ, 2, 1 by 2 ಆಗುತ್ತೆ, ರೂಟ್ ಆಫ್ g. ಸೊ g ವ್ಯಾಲ್ಯೂ ಅವರು ಏನು ಕೊಟ್ಟಿಲ್ಲ ಪ್ರಾಬ್ಲಮ್ ಅಲ್ಲಿ, g ವ್ಯಾಲ್ಯೂ ಏನು ಕೊಟ್ಟಿಲ್ಲ ಅಂದ್ರೆ 9.8 ನೇ ಹಾಕೋಬೇಕು. ಸೊ 9.8 divided by 64 into 10 to the power of 5. ಸೊ omega is equals to ಕ್ಯಾಲ್ಕುಲೇಟ್ ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಆಲ್ಮೋಸ್ಟ್ ಈಕ್ವಲ್ಸ್ ಟು 6.2 into 10 to the power of minus 4. 6.2 into 10 to the power of minus 4 radian per second square. ಇದು ಫೈನಲ್ ಆನ್ಸರ್, ಒಮೆಗಾ, ನಾಟ್ ವೆಯ್ಟ್. ಇದು ವೆಯ್ಟ್ ಅಲ್ಲ, ಇದು ಒಮೆಗಾ ಆಂಗುಲರ್ ವೆಲಾಸಿಟಿ. ಸೊ ಇದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ವೇ. ಯಾಕಂದ್ರೆ ಅವ್ರು ನಿಮಗೆ ಆಕ್ಸೆಲೇಷನ್ ಟು ಗ್ರಾವಿಟಿ ಅಂತ ಹೇಳಿಲ್ಲ, ಒಂದು ವರ್ಡ್ ಹೇಳಿದ್ದಾರೆ. ಏನಂತ ಹೇಳಿದಾರಪ್ಪ, ವೆಯ್ಟ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ, ವೆಯ್ಟ್ ಅಂತ ತಕ್ಷಣ ಡಬ್ಲ್ಯೂ ತಗೊಳ್ಳೋದು, ಇಲ್ಲಿ ಒಮೆಗಾ ಎರಡು ಕನ್ಫ್ಯೂಷನ್ ಹಂಗಾಗಬಾರ್ದು. ಎಮ್ ಜಿ ಅಂತಾನೆ ತಗೊಳ್ಳಿ. ಸೊ ಅಲ್ಲಿ ವೆಯ್ಟ್ ಅಂತ ಪಾಯಿಂಟ್ ಕನ್ಕ್ಲೂಡ್ ಆಗುತ್ತೆ. ಒಮೆಗಾ ಇಸ್ ಆಂಗುಲರ್ ವೆಲಾಸಿಟಿ. ಓಕೆ, ನೋಟ್ ಡೌನ್.
ಸೊ ಲಾಸ್ಟ್ ಪ್ರಾಬ್ಲಮ್. ಸೊ ಲಾಸ್ಟ್ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೊಂಡು ಬನ್ನಿ. ಇಂಟ್ಸ್ ಕೊಟ್ಟು ಹೋಗ್ತೇನೆ. ಸಪೋಸ್ the earth increases. The earth increases the speed of rotation. So speed of rotation increase ಮಾಡ್ತಾ ಇದೆ. At what new time? At what new time? At what new time period will be weight of a body on the equator, weight of a body on the equator becomes zero. G is equals to 10 meter per second square. Okay, then R is equals to 64 into 10 to the power of 5 meter. So problems hints ಕೊಟ್ಟು ಹೋಗ್ತೇನೆ, ಸಾಲ್ವ್ ಮಾಡ್ಕೊಳ್ಳಿ. So suppose the earth increases the speed of rotation at what new time period? So time period na calculate ಮಾಡಬೇಕು. Weight of a body on the equator becomes 0. ಅಂದ್ರೆ mg dash at equator ಅಂತ ಹೇಳ್ತಾ ಇದ್ದಾರೆ, that is nothing but theta is equals to 0 degree. G ವ್ಯಾಲ್ಯೂ ಕೊಟ್ಟಿದ್ದಾರೆ 9.8 10 meter per second square. R ವ್ಯಾಲ್ಯೂ ಹೇಳ್ತಾ ಇದ್ದಾರೆ 64 into 10 to the power of 5 meter ಅಂತ. We know the formula. ಅವ್ರು ಹೇಳಿರೋದು mg dash is equals to 0 ಅಂತ ಹೇಳಿದ್ದಾರೆ. Then g dash formula ತಗೊಳ್ಳಿ. G dash is equals to g minus r omega square cos square theta. m ನ ಮಲ್ಟಿಪ್ಲೈ ಮಾಡಿ mg dash is equals to mg minus m r omega square cos square theta. So mg dash value 0, mg minus m r omega square cos square theta. m ಕಾಮನ್ ತಗೊಳ್ಳಿ, ಈ ಕಡೆ ತಗೊಂಡ್ರೆ ಅದು ಕೂಡ 0 ಆಗುತ್ತೆ. ಉಳ್ಕೊಳ್ಳೋದೇನು g ಈಕ್ವಲ್ಸ್ m ಕಾಮನ್ ತೆಗೆದು ಕ್ಯಾನ್ಸಲ್ ಆಯ್ತಲ್ಲ, r omega square cos square 0. cos 0 ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ದೆನ್ ಒಮೆಗಾ ಈಕ್ವಲ್ಸ್, ಇದು cos 0 ವ್ಯಾಲ್ಯೂ 1 ಆಗುತ್ತೆ. ಒಮೆಗಾ ಸ್ಕ್ವೇರ್ ಈಕ್ವಲ್ಸ್ g by r ಬರುತ್ತೆ. ಒಮೆಗಾ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ g by r. ಸೊ ಒಮೆಗಾ ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ಬಂದಿರೋದನ್ನ ನೀವು ಯೂನಿಟ್ ಯಾವ್ದು ಬರ್ಕೋಬೇಕು, ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ಕೋಬೇಕು. ಆಕ್ಚುಲಿ ಅವ್ರು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಿರೋದೇನು, ಟೈಮ್ ಪೀರಿಯಡ್. ಒಮೆಗಾ ಇಸ್ ಈಕ್ವಲ್ಸ್ ಟು 2 pi by t, t is equals to 2 pi by omega. ಸೊ ಇಲ್ಲಿ t ನ ನೀವು ಫಸ್ಟ್ ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಬಂದಿರೋ ವ್ಯಾಲ್ಯೂನ ಶಿಫ್ಟ್ ಮಾಡಿಕೊಂಡು ಡಿವೈಡೆಡ್ ಬೈ ಏನ್ ಮಾಡಿ 3600 ಮಾಡಿ, ಇಟ್ ವಿಲ್ ಗಿವ್ಸ್ ಅವರ್. ಓಕೆ, ಸೊ ಫೈನಲ್ ಆನ್ಸರ್ ಯಾವ್ದ್ರಲ್ಲಿ ಬರೀರಿ, ಅವರಲ್ಲಿ ಬರೀರಿ. ಅರ್ಥ ಆಯ್ತಾ? ಸೊ ಇಷ್ಟು ನೀವು ಮಾಡ್ಬೇಕಾಗಿರುವಂತ ಮೆಥಡ್. ಇಷ್ಟು ಪ್ರಾಬ್ಲಮ್ ನೀವು ವರ್ಕ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ರತಿ ಒಂದೊಂದು ಕಾನ್ಸೆಪ್ಟ್ ಕೂಡ ಅರ್ಥ ಆಗಿದೆ, ಅದ್ರ ಪ್ರಾಬ್ಲಮ್ಸ್ ಕೂಡ ತಕ್ಷಣ ನೀವು ವರ್ಕ್ ಮಾಡ್ಕೊಂಡಿದ್ದೀರಾ. ದೆನ್ ಕಾಂಪಿಟೇಟಿವ್ ಹೆಲ್ಪ್ ಆಗುತ್ತೆ, ಥಿಯರಿಗೂ ಹೆಲ್ಪ್ ಆಗುತ್ತೆ. ಆಗ್ಬೋದಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಕಾನ್ಸೆಪ್ಟ್ ಇಂದ ಶುರು ಮಾಡೋಣ. ಯಾವುದು ಹೊಸ ಕಾನ್ಸೆಪ್ಟ್ ಅಂದ್ರೆ ದಟ್ ಈಸ್ ಗ್ರಾವಿಟೇಷನಲ್ ಫೀಲ್ಡ್ ಮತ್ತೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು.